ಅಲ್ಲಿ ಪುಣ್ಯವ ಪಡೆದುಕೊಳ್ಳೋದು, ಹಂಗೆ ಅಧಿಕಾರ ಪಡ್ಕೊಳ್ಳೋದು ಅಷ್ಟು ಮಾಡ್ತಿರ್ತಾರೆ. ಹೀಗಾಗಿ ಯಾರೂ ಸಜ್ಜನ ಅಂತ ಹೇಳೋಕ್ಕಿಂತಲೂ ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ದೃಷ್ಟಿ ಇಟ್ಕೊಂಡು ಇದ್ರಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೋದು. ಮತ್ತು ಅವ್ರ ಹಿಂದೆ ಜಾತಿ ಬಲ, ಧರ್ಮದ ಬಲ, ಮತ್ತಾವ ಫಲ ಏನು ಸಾಧ್ಯ, ಹಣದ ಬಲ, ತೋಳ್ಬಲದಿಂದ ಕಡಿಮೆ ಆಗ್ತಾ ಇದೆ, ತಿಳಿಸ್ತಾ ಇದೆ. ಬಟ್ ಇವು ಹೆಚ್ಚಿಗೆ ಯಾರು ಮಾಡ್ತಾರೆ ಅವ್ರಿಗೆ ಅನುಕೂಲಗಳಾಗುವ ಸಾಧ್ಯತೆಗಳು ಇದ್ದಾವೆ. ಅದರಲ್ಲಿ ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ ಅವರು, ಮತ್ತು ಡಿ ಕೆ ಶಿವಕುಮಾರ್ ಅವರು, ವೇಣುಗೋಪಾಲ ಮತ್ತು ಅದೇ ಕಾಲಗಿನವರು ಬರ್ತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡಿಕೊಂಡು ಮತ್ತು ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಕೊನೆಗೆ ಫೈನಲ್ ಆಗೋದು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು. ಹೀಗಾಗಿ ಎಲ್ಲರಿಗೂ ಕುತೂಹಲದ ಏನಾಗ್ಬೋದು, ಯಾರಾಗ್ಬೋದು ಅಂತೇಳಿ ಚರ್ಚೆ ಅಂತ ನಡೆದದ. ಅದು ಯಾರಾದರೂ ಸಂತೋಷದ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಜನಕ್ಕೆ ಎಲ್ಲರಿಗೂ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ, ಗ್ಯಾರಂಟಿ ಸರಿಯಾಗಿ ಹಿಡ್ಕೊಂಡು ಹೋಗುವಂಥದ್ದು. ಎಷ್ಟು ಅದಾರ ಜನಕ್ಕೆ ಸತ್ತವರಂತೆ ಹೋಯ್ತು, ಚೇಂಜ್ ಮಾಡಲಿ ಅದನ್ನು. ಏನು ಕೊಟ್ಟಿದ್ದರು 2023 ಅದು ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಜೊತೆಗೆ ಶಿಕ್ಷಣ ಮತ್ತು ಅದರ ಜೊತೆಗೆ ಆರೋಗ್ಯ, ಇದಕ್ಕೆ ಏನು ಮಾಡೋಕ್ಕೆ ಸಾಧ್ಯದ ಈ ಮುಂದಿನ 1 ವರ್ಷ 2 ತಿಂಗಳು, ಏನು 2 ವರ್ಷ 2 ತಿಂಗಳು ಆಡಳಿತದಲ್ಲೇ ಹೊನ್ನಿಸೋದು ಅಷ್ಟೇ ಮುಖ್ಯ. ಆ ದಿವಸ ಡಿ ಕೆ ಶಿ ಅವ್ರು ಏನು ಮಾಡ್ಬೋದು ಏನಿಲ್ಲ ನೋಡೋಣ. ಬಟ್ ಈಗ ಮಾತ್ರ ಈ ಸಂಪುಟ ವಿಸ್ತರಣೆ ಆಗುವುದಂತೆ ನಿಶ್ಚಿತ. ಇದರಲ್ಲೇ ಡಿ ಕೆ ಶಿ ಅವರು ಬುದ್ಧಿವಂತರಿದ್ದಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯರಿಗೆ ಮನಸ್ಸಿಗೆ ಘಾಸಿ ಆಗುವಂಥ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಈಗಾಗಲೇ ಇದು ಮುಗಿದ ತಕ್ಷಣ ರಾಜ್ಯದ ತುಂಬ ಅಹಿಂದ ಮೂಮೆಂಟನ್ನು ಮತ್ತೆ ನಮ್ಮ ಕೈ ತೆಗೆದುಕೊಂಡ ಸುತ್ತ ಹಾಕುವಂಥ ಕೆಲಸ ಮಾಡ್ತಾರಾ ಅಂತ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಸತೀಶ್ ಅವರು ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಸಮೀಪ ಬರ್ತಾರೆ ಅನಿಸುತ್ತ ಕುತೂಹಲದ. ಯಾಕಂದ್ರೆ ಸಿದ್ದರಾಮಯ್ಯನವರು ಸತೀಶ್ ಅವ್ರನ್ನ ಬೆಟ್ಟ ಅಹಿಂದ ಮೂಮೆಂಟ್ ಮಾಡ್ತಾರೋ ಅಥವಾ ಅವ್ರ ಜೊತೆಗೆ ತೆಗೆದುಕೊಂಡು ಮಾಡ್ತಾರೆ ಅನ್ನೋದು ಭವಿಷ್ಯಕ್ಕೆ ಬಿಟ್ಟಂಥ ವಿಷಯ. ಈಗಿನ ಮಟ್ಟಿಗೆ ನೋಡಿದ್ರಪ್ಪ ಅಂದ್ರೆ ಒಬ್ಬರಿಗೊಬ್ಬರು ಮಾತನಾಡಲಾರ ಸ್ಥಿತಿಯೊಳಗೆ ಅದಾರ ಅಂತ ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ. ಬಟ್